ದುಷ್ಟಗ್ರಹಗಳ ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ, ಸಾಲ ಬಾಧೆಯಿಂದ ನರಳ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ಮಾಂತ್ರಿಕ ಶಕ್ತಿ ಹೀಗೆ ತಾಂತ್ರಿಕ ಶಕ್ತಿಯಲ್ಲೂ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಪೂರ್ವ ಜನ್ಮದ ಚಿಕಿತ್ಸಕರು, ಅಮಾನುಷ ಶಕ್ತಿ ಸಾಧಕರು ಆಗಿರುವಂತಹ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂತಹ ವಿಜಯ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಆರಂಭಿಸೋಣ ಮೇಡಮ್. ಗುರುಜಿ, ಇನ್ನು ಕಳೆದ ಸಂಚಿಕೆಯಲ್ಲಿ ನಾವು ಪೂರ್ವ ಜನ್ಮದ ಕರ್ಮಾನುಫಲಗಳೇನು ಮತ್ತು ಅದರಿಂದ ಸಮಸ್ಯೆ ಹೇಗೆ ಉಂಟಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಆತ್ಮಕ್ಕೆ ಸಮಸ್ಯೆ ಹೇಗೆ ಬರುತ್ತೆ ಮತ್ತು ಅದರ ಕಾರಣಗಳೇನು ಅಂತ. ಸೊ ಖಂಡಿತ ಇದೊಂದು ಒಳ್ಳೆಯ ವಿಷಯ ಅಂತಲೇ ಅಂದ್ಕೊಂಡು ಶುರು ಮಾಡೋಣ. ನಾನೆಲ್ಲ ಪ್ರೀತಿಯ ಗುರುವರಿಯರಿಗೆ ವಂದಿಸ್ತಾ ಹಾಗೂ ನನ್ನ ಮಾತೃದೇವತೆಗೆ ವಂದಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಯಾಕಂದರೆ ಈ ಜನ್ಮಕ್ಕೆ ಕಾರಣ ನಮ್ಮ ತಂದೆ ತಾಯಿಂದಿರು, ಆದರೆ ಹಿಂದಿನ ಜನ್ಮಕ್ಕೆ ನಮಗೆ ಎಷ್ಟೋ ಹಲವಾರು ಜನ್ಮಗಳನ್ನ ನಾನು ಕಳೆದು ಬಂದಿರ್ತೀನಿ. ಅದು ಅಂದರೆ ನನ್ನ ಆತ್ಮ ಕಳ್ಕೊಂಡು ಬಂದು ಈ ದೇಹವನ್ನು ಈ ಜನ್ಮದಲ್ಲಿ ತಗೊಂಡಿರುತ್ತೆ. ಹಾಗಾಗಿ ಒಂದು ಸಣ್ಣ 10 ನಿಮಿಷದ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡು. ಸಮಸ್ಯೆಗಳು ಅಂತ ಬಂದಾಗ ನಮಗೆ ನಾನು ಹೇಳಿದೆ ಫಸ್ಟಿಗವಾಗಿ ದೈಹಿಕವಾಗಿನ ಅಥವಾ ಮಾನಸಿಕವಾಗಿನ ಅಥವಾ ಈ ಜನ್ಮದ ಅಥವಾ ಹಿಂದಿನ ಜನ್ಮದ ಸಮಸ್ಯೆನ ಅಥವಾ ನಮಗೆ ಆತ್ಮಗಳ ಸಮಸ್ಯೆನ ಅಥವಾ ಆತ್ಮಗಳು ಅಂತಂದಾಗ ಬೇರೆ ಪ್ರೇತಾತ್ಮಗಳಾಗಿರ್ಬೋದು ಅಥವಾ ಬೇರೆ ಶಕ್ತಿಯ ಆತ್ಮಗಳು ಆಗಿರ್ಬೋದು. ಆತ್ಮಗಳು ಅಂತ ತಗೊಂಡಾಗ ಬರೀ ಪ್ರೇತಾತ್ಮ ಮಾತ್ರ ನಾವು ತಗೊಳಕ್ಕಾಗಲ್ಲ. ಹಾಗಾಗಿ ಆತ್ಮಗಳಿಗೂ ಸಮಸ್ಯೆ ಇದೆಯಾ ಅಥವಾ ಆತ್ಮದ ಸಮಸ್ಯೆ ಇದೆಯಾ ಅಂತ ಎಷ್ಟೋ ಜನಕ್ಕೆ ಕ್ವಶನ್ಸ್ ಬರುತ್ತೆ. ಅಯ್ಯೋ, ನಮ್ಮದೊಂದು ದೇಹದಲ್ಲಿ ನಮ್ಮ ಆತ್ಮನೇ ಇಟ್ಕೊಳ್ಳೋದು ಕಷ್ಟ, ಇನ್ನೊಂದು ಆತ್ಮನ ಹೇಗೆ ಹೊತ್ಕೊಂಡು ಓಡಾಡೋದು ಅಥವಾ ಇದೆಲ್ಲ ನಿಜವಾ ಅಂತ. ಸೊ ನಾವು ಸಿನಿಮಾದಲ್ಲಿ ನೋಡಿದಾಗ ಒಪ್ಕೋತೀವಿ, ಧಾರಾವಾಹಿಲಿ ನೋಡಿದಾಗ ಒಪ್ಕೋತೀವಿ. ಅದೇ ನಮ್ಮ ಜೀವನದಲ್ಲಿ ನಿಜವಾದ ಸಮಸ್ಯೆಗಳು ಬಂದಾಗ ಎಲ್ಲರೂ ಬೇರೆ ಥರನೇ ಅನ್ಕೋತಾರೆ. ಹಾಗಾಗಿ ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಎಷ್ಟೋ ಜನಕ್ಕೆ ಹಲವಾರು ಸಮಸ್ಯೆಗಳಿರುತ್ತೆ ಪ್ರಿಯ ವೀಕ್ಷಕರೇ. ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅದಕ್ಕೆ ನಾನು ಕಳೆದ ಸತಿ ಕುಲದೇವತೆ ಆಗಿರ್ಬೋದು, ಮರಣ ಕುಂಡ್ಲಿ ಕಾನ್ಸೆಪ್ಟು, ಯಾಕಂದರೆ ಅವೆಲ್ಲವೂ ಇದೆ ನಮ್ಮ ಧರ್ಮದಲ್ಲಿ. ಹಾಗಾಗಿ ನೋಡಿ, ಆತ್ಮಕ್ಕೆ ಸಮಸ್ಯೆ ಅಂತ ಅಂದಾಗ ಡೈರೆಕ್ಟಾಗಿ ಸಬ್ಜೆಕ್ಟಿಗೆ ಹೋಗೋಣ. ಒಬ್ಬ ವ್ಯಕ್ತಿ ಸತ್ತಾಗ ಏನಾಗುತ್ತೆ ಅಂದರೆ, ನಾನು ತೋರಿಸ್ದೆ ನಮ್ಮ ಸೂಕ್ಷ್ಮ ಶರೀರಗಳು ಅಂತೇಳ್ಬಿಟ್ಟು 7 ಸೂಕ್ಷ್ಮ ಶರೀರಗಳು ಅಂತೇಳ್ಬಿಟ್ಟು ನನ್ನ ಕಳೆದ ಸಂಚಿಕೆಯಲ್ಲಿ ತೋರಿಸ್ದೆ, ಮತ್ತು ಈ ಸಂಚಿಕೆಯಲ್ಲೂ ನಾನು ತೋರಿಸ್ತಾ ಇದ್ದೀನಿ. ಈ ಸೂಕ್ಷ್ಮ ಶರೀರಗಳು ಏನಾಗುತ್ತೆ ಅಂದರೆ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಅಂದರೆ ನಾವು ಹೋಗಬೇಕಾದ್ರೆ ಅಂದರೆ ಬರಬೇಕಾದ್ರೆ ಹೇಗೆ ತೊಗೊಂಡ್ಬಂದಿರ್ತೀವಿ, ಅದೇ ಥರ ಹೋಗಬೇಕಾದ್ರೂ ದೇಹದವನ್ನು ನಾವು ಹೊತ್ಕೊಂಡು ಬಂದಂಗೆ ನಾವು ಇದನ್ನು ತೊಗೊಂಡು ಬಂದಿರ್ತೀವಿ. ಅದೇ ಥರ ಸತ್ತಾಗ ವ್ಯಕ್ತಿ ಒಂದಕ್ಕೊಂದು ಆತ್ಮದ ವಿಚಾರ ಅಂತ ಅಂದರೆ ಆತ್ಮದ ಕಾನ್ಸೆಪ್ಟ್ ಅಂತ ನಾವು ಬಂದಾಗ ಆ 6 ಸೂಕ್ಷ್ಮ ಶರೀರಗಳ ಜೊತೆಗೆ ಈ 7ನೇ ಸೂಕ್ಷ್ಮ ಶರೀರವನ್ನು ನಾವು ತೊಗೊಂಡು ಹೋಗಬೇಕು. ಯಾವಾಗ ನಾವು ತೊಗೊಂಡು ಹೋಗೋಕ್ಕಾಗೋದಿಲ್ವೋ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಕಾಲ ವ್ಯಕ್ತಿ ಸತ್ತಂತಹ ಸ್ವಲ್ಪ ಕಾಲದಲ್ಲಿ ಅದು ಇಲ್ಲೇ ಇರೋಕ್ಕೆ ಕೆಲವ್ರು ಹೇಳ್ತಾರೆ, ನೋಡಿ ನೀವು ಕನಸಲ್ಲಿ ಕಾಣಿಸ್ಕೋತಾ ಇದ್ದಾರೆ ಅಥವಾ ಬರ್ತಾ ಇದ್ದಾರೆ, ಶಬ್ದ ಮಾಡ್ತಾ ಇದ್ದಾರೆ ಅಂತೆಲ್ಲ, ಇದೆಲ್ಲ ಇದಕ್ಕೆ ಕಾನ್ಸೆಪ್ಟಲ್ಲಿ ಬರುತ್ತೆ. ಹಾಗಾಗಿ ಇದು ಆತ್ಮ ಏನಾಗುತ್ತೆ ಅಂದರೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಆ ಫ್ರೀಕ್ವೆನ್ಸಿನ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆಗ ಏನಾಗುತ್ತೆ ಅಂದರೆ ಆ 6 ಸೂಕ್ಷ್ಮ ಶರೀರಗಳಿದ್ದು ಒಂದು ಸೂಕ್ಷ್ಮ ಶರೀರವು ಅದ್ರ ಜೊತೆಗೆ ಮಿಕ್ಸ್ ಆಗಿ ಹೋಗೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮೇಲ್ಭಾಗಕ್ಕೆ ಅಂದರೆ ನಾವು ಹೇಳ್ತೀವಲ್ಲ ಸ್ವರ್ಗಕ್ಕೆ ಅಥವಾ ಮೋಕ್ಷ ಅಂತ ನಾವು ಹೇಳ್ತೀವಿ, ಮೇಲ್ಭಾಗ ಲೋಕಕ್ಕೆ ಹೋಗೋಕ್ಕಾಗಲ್ಲ. ಅಂತಹ ಲೋಕಕ್ಕೆ ಹೋಗಿ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಯಾವುದೇ ಒಂದು ಸೋಲು ಆಫ್ಟರ್ ಡೆತ್ ದೇಹವನ್ನು ಬಿಟ್ಟು ಹೋದ್ಮೇಲೆ ನಾವು ಹೋಗ್ಬಿಟ್ಟು ಸ್ವಲ್ಪ ಕಾಲ ಅಲ್ಲಿದ್ದು ನಂತರ ನಾವೇನು ಮಾಡ್ತೀವಿ ಅಂದರೆ ರೀಕಾರ್ನೇಷನು ಅಥವಾ ಪೂರ್ವಜನ್ಮ ಅಂತ ನಾವೇನು ಹೇಳ್ತೀವಿ ಅದನ್ನು ಹಾದಿಯಲ್ಲಿ ಹೋಗಬೇಕಾಗುತ್ತೆ. ಕೆಲವು ಆತ್ಮಗಳು ಆ ಥರ ಮಾಡೋಕ್ಕಾಗಲ್ಲ. ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವು ಇಲ್ಲೇನೇ ಅಂದರೆ ಈ ಭೂಮಿಯ ಫ್ರೀಕ್ವೆನ್ಸಿ ಲೆವೆಲ್ ಅಂತ ಏನಿರುತ್ತೆ ಆ ಫ್ರೀಕ್ವೆನ್ಸಿ ಲೆವೆಲಲ್ಲೇ ಒಂದು ಸುತ್ತುತ್ತಾ ಇರ್ತದೆ. ಆ ಸುತ್ತುತ್ತಾ ಇರಬೇಕಂದ್ರೆ ಅಂದರೆ ಭೂಮಿಗೆ ಅಟ್ಯಾಚ್ ಆಗಿರುತ್ತೆ, ಅಂದರೆ ಹೈಯರ್ ಫ್ರೀಕ್ವೆನ್ಸಿ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಅವು ಕೆಲವು ಬಾರಿ ಏನು ಮಾಡ್ತವೆ ಅಂತಂದರೆ ಇಲ್ಲೇ ಇರೋದ್ರಿಂದ ನಮ್ಮ ಸೂಕ್ಷ್ಮ ಶರೀರಗಳು ಅಂತ ಹೇಳ್ತೀವಿ ಅಥವಾ ದೇಹ ಸತ್ತು ಹೋದ್ಮೇಲೆ ಸೂಕ್ಷ್ಮ ಶರೀರಗಳಿಗೆ ಆತ್ಮಕ್ಕೆ ಹೋಗಿ ಸೇರಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವು ಇಲ್ಲೇ ಸಂಚಾರ ಮಾಡ್ತಾ ಇರುತ್ತೆ ಅಂತ ಕೆಲವರು ಹೇಳ್ತಾರೆ. ನೋಡಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಾವುದೋ ಓಡಿಸ್ಕೊಂಬರ್ತಾಯಿತ್ತು, ಏನೋ ಬಂತು ಅಂತ. ಸೊ ಈ ಥರ ಎಲ್ಲ ಮಾತುಗಳನ್ನ ನಾವು ಕೇಳಿದ್ದೀವಿ, ಆದರೆ ನಾವು ಅದನ್ನು ನಿಜವಾಗಿ ನಾವು ತಗೊಳ್ಳಲ್ಲ. ಇದೆಲ್ಲ ಇದೆಯಾ ಅಂತ ಎಕ್ಸಾಂಪಲ್ಸು ನಾನು ಹೇಳಿದೆ. ಏನಂತಂತಂದರೆ 7 ಸೂಕ್ಷ್ಮ ಶರೀರಗಳು ಅಂತಂದಾಗ ಫಿಸಿಕಲ್ ಬಾಡಿ ಆಗಿರ್ಬೋದು, ಎಮೋಷನಲ್ ಬಾಡಿ ಆಗಿರ್ಬೋದು, ಮೆಂಟಲ್ ಬಾಡಿ ಆಗಿರ್ಬೋದು
ಅಥವಾ ಸ್ಪಿರಿಚುವಲ್ ಬಾಡಿ ಆಗಿರ್ಬೋದು ಅಥವಾ ಆಸ್ಟ್ರಲ್ ಬಾಡಿ ಆಗಿರ್ಬೋದು. ಸೊ ಈ ಥರ 7 ಕಾಜುವಲ್ ಬಾಡಿ ಅಂತ ನಾವು ಏನು ಹೇಳ್ತೀವಿ ಅದು. ಸೊ ಈ ಎಕ್ಸಾಂಪಲ್ಸ್ ನಾವು ಕೊಟ್ಟಾಗ ಎಮೋಷನ್ ಬಾಡಿ ತಪ್ಪಿದರೆ ಮೆಂಟಲ್ ಬಾಡಿ ಅಂತಲೇ ನಾವು ಹೇಳ್ತೀವಿ. ಅಂದರೆ ನಮ್ಮ 7 ಸೂಕ್ಷ್ಮ ಶರೀರ ಅಥವಾ 7 ಚಕ್ರಗಳಲ್ಲಿ ನಮ್ಮ ಹಾರ ಅಂತ ತಗೊಂಡಾಗ, ಸೊ ಅದು ಇಂಬ್ಯಾಲೆನ್ಸ್ ಆದಾಗ, ಇಂಬ್ಯಾಲೆನ್ಸ್ ಸ್ಟೇಟಲ್ಲಿ ಇದ್ದಾಗ ಆ ಸೂಕ್ಷ್ಮ ಶರೀರಗಳ ಜೊತೆ ಹೋಗಿ ಮಿಕ್ಸ್ ಆಗೋಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ಸೆಟ್ ಮಾಡಿಕೊಂಡು ಆಗ ಅದು ಇಲ್ಲೇ ಉಳ್ಕೊಂಡು ಹೋಗಿ ಫ್ರೀಕ್ವೆನ್ಸಿ ಲೆವೆಲ್ ಯಾವಾಗ ಕಮ್ಮಿ ಇಟ್ಕೊಂಡು ಹೈಯರ್ ಲೆವೆಲ್ಗೆ ಹೋಗೋಕ್ಕಾಗಲ್ವೋ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಅದರದ್ದು ಡೆನ್ಸಿಟಿ ಯಾವುದು ಈ ಸೋಲುದು ಅಂತ ನಾನು ಹೇಳಿದೆ, ಈ ಸೂಕ್ಷ್ಮ ಶರೀರಗಳ ಡೆನ್ಸಿಟಿನ ಅದು ಅಲ್ಲಿಗೆ ಸೆಟ್ ಮಾಡ್ಕೊಂಡ್ಬಿಡುತ್ತೆ. ಅಲ್ಲಿಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ ಅಂತಂದರೆ ಭೂಲೋಕನ ಬಿಟ್ಟು ಮೇಲೆ ದೇವಲೋಕಕ್ಕೋ ಅಥವಾ ಇನ್ನೊಂದು ಲೋಕಕ್ಕೆ ಹೋಗೋಕ್ಕಾಗದೇ ಇದ್ದಾಗ ಅಂತಹ ಆತ್ಮಗಳನ್ನ ನಾವು ಪ್ರೇತಾತ್ಮ ಅಂತ ನಾವು ಕರಿತಾ ಇರ್ತೀವಿ. ಕರೆಕ್ಟಾ? ಕೆಲವರು ಯಾವುದೋ ಪ್ರೇತ ಸೇರ್ಕೊಂಡ್ಬಿಟ್ಟಿದೆ ಅಂತೇಳಿ. ಪ್ರೇತಾತ್ಮ ಅಂತಂದರೆ ಇಷ್ಟೇನೇನೆ, ಸೂಕ್ಷ್ಮ ಶರೀರಗಳಲ್ಲಿ ಸೇರಿಕೊಂಡು ಮೇಲ್ಗಡೆ ಹೋಗದೇ ಇರುವಂತಹ ಸಂದರ್ಭದಲ್ಲಿ ಅದು ಈ ಭೂಮಿಯ ಲೆವೆಲ್ಗೆ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಆ ಫ್ರೀಕ್ವೆನ್ಸಿ ಲೆವೆಲ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇದು ತುಂಬ ನೋವಿಂದ ಕೂಡಿರುತ್ತೆ. ಇದೇ ದೇಹದ ಅಂದರೆ ಈ ಲೆವೆಲಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟಿರುತ್ತಲ್ಲ, ಅವುಗಳು ಯಾವ ಥರ ಇರ್ತವೆ ಅಂತಂದರೆ ತುಂಬ ನೋವಿನಲ್ಲಿರುತ್ತೆ. ಜೊತೆಗೆ ಒಂಥರ ಎಮೋಷನ್ ಅಂತಂದಾಗ ನಿಮ್ಗೆ ಗೊತ್ತಿರುತ್ತೆ, ಒಂಥರ ನೋವು ಆಗಿರ್ಬೋದು, ಒಂಥರ ದುಃಖ ಆಗಿರ್ಬೋದು. ಸೊ ಆ ಥರ ಎಮೋಷನಲ್ ಆಗಿ ಒಂದು ಅಂದರೆ ಅದು ದೇಹ ಇರಲ್ಲ, ಆ ಸೂಕ್ಷ್ಮ ಶರೀರ ಅಂತ ಏನು ಹೇಳ್ತೀವಿ ಅದು ಆ ಥರ ನೋವಿಂದ ಕೂಡಿರುತ್ತೆ. ಹಾಗಾಗಿ ಅಂತಹ ಶರೀರಗಳು ಏನು ಮಾಡ್ತಾ ಇರ್ತವೆ ಅಂತಂದರೆ ಬೇರೆಯೊಬ್ಬರು ಯಾರಾದರೂ ಸಿಗ್ತಾರಾ, ಈಗ ಯಾರಾದರೂ ಹೋಗ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ, ಯಾರ ದೇಹ ದುರ್ಬಲ ಆಗಿದೆ, ನಾನು ತೋರಿಸಿದ್ದೆ ನಮ್ಮ ಹಾರ ವೀಕ್ ಆದಾಗ ನೆಗೆಟಿವ್ ಎನರ್ಜಿ ಎಂಟ್ರ್ ಆಗುತ್ತೆ ಅಥವಾ ಪ್ರೇತಾತ್ಮ ಅಂತ ನಾನು ಹೇಳಿದೆ. ಸೊ ಅಂತಹ ಸಂದರ್ಭದಲ್ಲಿ ಯಾರ್ದು ಹಾರ ವೀಕ್ ಆಗಿರುತ್ತೆ, ಅಂತಹ ಹಾರ ವೀಕ್ ಆದಾಗ ಅದು ಡೈರೆಕ್ಟಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಂತಂದರೆ ಇನ್ನು ಅಂದರೆ ಅದಕ್ಕೇನು ಅಂತಂದರೆ ನಾನು ಇನ್ನೂ ತಿನ್ನಬೇಕು, ನಾನು ಇನ್ನೂ ಕುಡಿಬೇಕು, ನಾನು ಇನ್ನೂ ಆ ಥರ ಇರಬೇಕು, ಈ ಥರ ಇರಬೇಕು ಅಂತೇಳಿ ಆ ಸೂಕ್ಷ್ಮ ಶರೀರ ಅಂತ ಏನಿದೆ ಆ ಪ್ರೇತಾತ್ಮದು ಅದು ಆ ಥರ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಆಗ ಅದಕ್ಕೇನಾಗುತ್ತೆ ಅಂದರೆ ನಾನು ಇನ್ನೂ ಬದುಕಬೇಕು. ಕೆಲವ್ರನ್ನ ನೀವು ನೋಡ್ಬೋದು, ಯಾರ್ದಾದ್ರೂ ತೊಂದರೆಗಳಿದ್ದಾಗ ಈ ಥರ ನಾವು ಹಿಪ್ನೋಥೆರಪಿನೋ ಅಥವಾ ಈ ಥರ ನಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಾವು ಕೇಳಿದಾಗ ಅದು ಹೇಳುತ್ತೆ, ನಾನು ಇನ್ನೂ ತಿನ್ನಬೇಕು, ನಾನು ಇನ್ನೂ ಕುಡಿಬೇಕು, ನಾನು ಇನ್ನೂ ಬಟ್ಟೆ ಹಾಕೋಬೇಕು ಅಂತ. ಎರಡೇ ಕಾರಣಕ್ಕೆ ಬಂದು ಸೇರಿಕೊಳ್ಳುತ್ತೆ, ಒಂದು ಆಸೆಗೆ ಸೇರಿಕೊಳ್ಳುತ್ತೆ, ಇಲ್ಲಾಂದರೆ ಸೇಡಿಗೆ ಬಂದು ಸೇರಿಕೊಳ್ಳುತ್ತೆ. ಕೆಲವು ಒಳ್ಳೆ ಶಕ್ತಿಗಳಿರ್ತವೆ, ಅವು ಬಂದು ತನ್ನ ಕಾರ್ಯವನ್ನು ಮಾಡಬೇಕು, ಸೊ ಹಾಗಾಗಿ ಬಂದು ಸೇರಿಕೊಳ್ಳುತ್ತೆ. ಸೊ ಅದು ಪ್ರೇತಾತ್ಮ ಅಂತ ನಾವು ಹೇಳಲ್ಲ. ಆದರೆ ಈ ಫಿಸಿಕಲ್ ಬಾಡಿಗೆ ಏನಾಗುತ್ತೆ, ದೇಹನೇ ಇರಲ್ಲ, ದೇಹ ಇರೋದಿಲ್ಲ, ಜೊತೆಗೆ ಪಂಚೇಂದ್ರಿಯಗಳೇ ಇರಲ್ಲ, ಅಂದರೆ ವಾಸನೆ ಆಗಲಿ ಒಂದು ಏನೂ ಇರೋದಿಲ್ಲ. ಬಟ್ ಅದರದ್ದು ಸೋಲ್ ಏನು ಅಂತ ಹೇಳುತ್ತೆ, ನಾನು ಇನ್ನೂ ಇರಬೇಕು ಅಂತ. ಯಾವಾಗ ಅವು ಯಾರಾದರೂ ವ್ಯಕ್ತಿ ಈ ಥರ ತುಂಬ ಏನು ಹೇಳಿದೆ, ನಮ್ಮದು ಹಾರ ವೀಕ್ ಆಗಿರುತ್ತೆ, ಅಥವಾ ಯಾರ ಮನಸ್ಸಿನ ಸ್ಥಿತಿ, ನಾವೇನು ಹೇಳ್ತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನ ತಗೊಂಡು ಮನಸ್ಸಿನ ಕಾರಕ ಅಂತ ನಾವು ತಗೋತೀವಿ. ಯಾರ ಮನಸ್ಸು ಕಂಟ್ರೋಲಲ್ಲಿ ಇರಲ್ಲ, ಯಾರು ಒಂಥರ ಚಂಚಲ ಮನಸ್ಸಿನಲ್ಲಿ ಇರ್ತಾರೆ, ಅಂಥವರ ಹೋಗಿ ಈ ಪ್ರೇತಾತ್ಮ ಹೋಗಿ ಸೇರಿಕೊಳ್ಳುತ್ತೆ. ಈ ಪ್ರೇತಾತ್ಮ ಸೇರಿಕೊಂಡಾಗ ಏನಾಗುತ್ತೆ ಅಂತಂದರೆ ಟೋಟಲ್ ಆಗಿ ಅದು ದಬ್ಬಾಳಿಕೆಯಿಂದನೇ, ಒಂದು ದೇಹ ಅಂತಲೇ ಅಂದ್ಕೊಳ್ಳಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಇದೊಂದು ದೇಹ ಅಂತ ಅಂದ್ಕೊಳ್ಳಿ, ಇದು ಹಾರ ವೀಕ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಆ ವೀಕ್ ಆಗಿ ಹೋದಾಗ ಇದು ಟೋಟಲ್ ಆಗಿ ಇದರ ಮನಸ್ಸನ್ನೇ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಕಂಟ್ರೋಲ್ ಮಾಡಿದಾಗ ಒಂದು ಒಳ್ಳೆಯ ವ್ಯಕ್ತಿ ಇರ್ತಾನೆ, ಇವನೊಬ್ಬ ಒಳ್ಳೆಯ ವ್ಯಕ್ತಿ ಅಂತಲೇ ಅಂದ್ಕೊಳ್ಳಿ. ಈ ವ್ಯಕ್ತಿಯ ಒಂದು ಜೀವನ ಶೈಲಿನೇ ಬದಲಾಗುತ್ತೆ. ಒಂದು ಆಸೆಗಳಾಗಿ ಅಂದರೆ ಇವ್ರು ಹೇಳ್ತಾರೆ, ಕೆಲವ್ರನ್ನೇ ನಾನು ಅಪಾಯಿಂಟ್ಮೆಂಟಿಗೆ ಬಂದವ್ರು ಹೇಳ್ತಾರೆ, ಮೇಡಮ್ ಇವರು ಮುಂಚೆ ಈ ಥರ ಇರಲಿಲ್ಲ, ಈ ನಡುವೆ ಬದಲಾವಣೆ ಆಗಿರ್ತಾರೆ ಅಂತ. ಸೊ ಈ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವರ ಆಸೆಗಳು ಬದಲಾವಣೆ ಆಗೋದು ಅಥವಾ ವಿಚಿತ್ರವಾಗಿ ಹಾಡೋದು, ಆಮೇಲೆ ಅವ್ರಿಗೆ ಕೋಪ ಬರುವಂಥದ್ದು, ಒಂಥರ ಕಂಟ್ರೋಲೇ ಇರಲ್ಲ. ಕೆಲವ್ರನ್ನ ನೀವು ನೋಡೋದು ಸುಮ್ಮನೆ ಅಳ್ತಾ ಇರ್ತಾರೆ, ಕೆಲವರು ಸುಮ್ಮನೆ ನಗ್ತಾ ಇರ್ತಾರೆ. ಇದೆಲ್ಲವೂ ಅವರಲ್ಲಿ ಆಗುವಂಥ ಬದಲಾವಣೆಗಳು. ಹಾಗೇನೇ ಕೆಲವೊಂದೊಂದು ಆತ್ಮಗಳು ಹಿಂಗೆ ಸೇರಿಕೊಂಡು ಸುಮಾರು ವರ್ಷಗಳ ಆದ ನಂತರ ಅವರಿಗೆ ಗೊತ್ತೇ ಆಗಲ್ಲ, ತಾನಾಗಿ ಮಾತು ಬರೋಕ್ಕೆ ಶುರು ಆಗುತ್ತೆ. ಯಾವಾಗ ಮಾತು ಬರುತ್ತೆ ಅಂದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವರು ತೊಂದರೆ ಅನುಭವಿಸೋಕ್ಕೆ ಶುರು ಆಗ್ತಾರೆ. ಹಾಗೆ ಹಲವಾರು ಆಸ್ಪತ್ರೆಗಳನ್ನ ಸುತ್ತುತ್ತಾರೆ. ಆಸ್ಪತ್ರೆಗಳ ಸುತ್ತಿ ಯಾವುದೇ ರೀತಿಯ ಔಷಧಿಗಳು ಅವರಿಗೆ ಮೈ ಹತ್ತಲ್ಲ, ಅಂದರೆ ತಗೊಂಡಿರುವಂಥ ಔಷಧಿಗಳು ಅವರಿಗೆ ಮೈ ಹತ್ತಲ್ಲ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವರು ಕೆಲವ್ರನ್ನ ನೀವು ಕೇಳಿರ್ಬೋದು, ರೂಮ್ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ, ಸುಮ್ಮನೆ ಅಳೋದು, ಸುಮ್ಮನೆ ಮಾತಾಡೋದು, ಈ ಥರ ಎಲ್ಲ ಶುರುವಾಗುತ್ತೆ. ಜೊತೆಗೆ ಕಾಯಿಲೆಗಳು ಶುರುವಾಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಪೂರ್ವಜನ್ಮ ಚಿಕಿತ್ಸೆ ಅಂತ ಅಥವಾ ಹಿಪ್ನೋಸಿಸ್ ಅಂತ ನಾವೇನು ಹೇಳ್ತೀವಿ, ಅಂತಹ ಹಿಪ್ನೋಸಿಸ್ಗೆ ಆ ವ್ಯಕ್ತಿಯನ್ನು ತೊಗೊಂಡು ಹೋಗ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಇದು ಸ್ಪಿರಿಟ್, ಕೆಲವರು ಇಂಗ್ಲೀಷಲ್ಲಿ ಹೇಳ್ಬಿಡ್ತಾರೆ ಸ್ಪಿರಿಟ್ ರಿಲೀಸ್ಮೆಂಟ್ ಅಂತ ಪ್ರೇತಾತ್ಮ ಅಂತ ನಾವು ಹೇಳ್ತೀವಿ. ಅದೇ ಥರ ಇಂಗ್ಲೀಷಲ್ಲಿ
ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸ್ಪಿರಿಟ್ ರಿಲೀಸ್ಮೆಂಟ್ ಅಂತೀವಿ, ಕನ್ನಡದಲ್ಲಿ ಪ್ರೇತಾತ್ಮ ಅಂತ ಹೇಳ್ತೀವಿ. ನಾವು ಅದನ್ನು ನೋಡಬೇಕು, ಈ ಪ್ರೇತ ಯಾವ ಕಾರಣಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಸೊ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಂದಿನ ನಾವು ತಗೊತೀವಿ, ಅದನ್ನು ನೋಡಬೇಕಾದ್ರೆ ಮಾಂದಿ ಇದ್ದಾಗ ಯಾವ ಥರ ಶಾಪ, ಇದು ಹಳೆ ಪ್ರೇತನ ಅಥವಾ ಹೊಸ ಪ್ರೇತನ ಅಥವಾ ಇವರ ಕುಟುಂಬದಲ್ಲಿ ಬಂದಿರುವ ಪ್ರೇತನ ಅಂತ ನಾವು ಹೇಳ್ತೀವಿ. ಅದೇ ಥರನೇ ನಾವು ಈ ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಲಿ ಏನಾಗ್ತದೆ ಅಂತಂದರೆ, ಹಾರ ವೀಕ್ ಆಗಿದ್ದಾಗ ಯಾವುದೋ ಪ್ರೇತಾತ್ಮ ಹೋಗಿ ಸೇರ್ಕೊಂಡ ನಂತರ ಇದು ಹಾರ ವೀಕ್ ಆಗ್ತಾ ಹೋಗ್ದು. ಅಂದರೆ ನಾನು ತೋರಿಸಿದೆ, ಹಾರ ಅಂದರೆ ನಮ್ಮ 7 ಚಕ್ರಾಸು. ಅದು ಹಾರ ವೀಕ್ ಆದಾಗ ನಮಗೆ ದೇಹದಲ್ಲಿ ತುಂಬ ತೊಂದರೆಗಳಾಗಕ್ಕೆ ಶುರು ಆಗುತ್ತೆ. ತೊಂದರೆಗಳು ಆದಾಗ ನಾವು ಮನುಷ್ಯ ಅಂತ ಅಥವಾ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷನೇ ಆಗಿರ್ಬೋದು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಇಂತಹ ಅನಾರೋಗ್ಯದಿಂದ ಆಗದ ನಂತರದಲ್ಲಿ ಹಲವಾರು, ಅಂದರೆ ಈಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆಗೆ ನೋಡೋಕ್ಕಾಗದೇ ಇರುವಂಥದ್ದು, ಅಥವಾ ಸಾಲಗಳಾಗುವಂಥದ್ದು. ಸೊ ಹಲವಾರು ಜೀವನದಲ್ಲಿ ತೊಂದರೆಗಳೇ ಇವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ಕೇಸಸ್ಸು, ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅಥವಾ ಪ್ರೇತಾತ್ಮ ಅಂತ ಎಂಟ್ರಿ ಆದಾಗ ಅಂತ. ಹಾಗಾಗಿ ನನ್ನ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಿಯ ವೀಕ್ಷಕರಿಗೆ, ಇದೆಲ್ಲವೂ ನಿಜವಾ, ಏನು ಮೇಡಮ್ ಇವೆಲ್ಲ ಇದೆಯಾ ಅಂತ ಕೇಳ್ತಾರೆ. ನಿಜವಾಗಿ ಹೇಳಬೇಕು ಅಂದರೆ ಮಹಾಭಾರತ ಅವೆಲ್ಲನೂ ನಾವು ಒಂದೊಂದು ಕಥೆಯ ರೂಪದಲ್ಲೇ ಹೇಳ್ಬೋದು. ಬಟ್ ಇದು ಸಮಯ ಅವಕಾಶ ಇರೋದ್ರಿಂದ ಬರೀ ಸಬ್ಜೆಕ್ಟ್ ಏನಿದೆ ಆ ಥರ ಕೊಡ್ತೀನಿ. ಹಾಗಾಗಿ ಸೂಕ್ಷ್ಮ ಶರೀರಗಳು ಹೈಯರ್ ಫ್ರೀಕ್ವೆನ್ಸಿಗೆ ಹೋಗೋಕ್ಕಾಗದೇ ಇದ್ದಾಗ ಇಲ್ಲೇ ಉಳ್ಕೊಂಡಾಗ ಯಾವಾಗ ಸಿಗುತ್ತೆ ಬೇರೆ ಒಂದೊಂದು ವ್ಯಕ್ತಿಯ ದೇಹಕ್ಕೆ. ಅಂದರೆ ಎಷ್ಟೋ ಸತಿ ನಾವು ಏನು ಹೇಳ್ತೀನಿ ಅಂತಂದರೆ, ಯಾರೋ ಒಬ್ರು ಸಡನ್ನಾಗಿ ಡೆತ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರು ಸೆಟ್ಟೇ ಆಗಿರಲ್ಲ, ಮೈಂಡ್ ಸೆಟ್ ಆಗಿರಲ್ಲ, ನಾನು ಸತ್ತೋಗಿದ್ದೀನಿ ಅಂತಲೇ ಅದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಈ ಥರನೂ ಕಾನ್ಸೆಪ್ಟ್ಗಳಿದೆ. ಹಾಗಾಗಿ ಆತ್ಮದ ಸಮಸ್ಯೆ ಅಂತ ಬಂದಾಗ ಇನ್ನೊಂದು ದೇಹದ ಮೇಲೆ ಅದು ಹೋಗಿ ಸೇರಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಅಥವಾ ದೇಹ ಅನಾರೋಗ್ಯದ ಗೂಡೆ ಆಗಿಬಿಡುತ್ತೆ. ಹಾಗಾಗಿ ಯಾರಾದರೂ ಈ ಥರ ತೊಂದರೆಯಿಂದ ಅನುಭವಿಸ್ತಾ ಇದ್ದರೆ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಜ್ವರ ಬರೋದು, ಮೈಕೈ ನೋವು ಬರುವಂಥದ್ದು, ಪೀರಿಯಡ್ಸ್ ಪ್ರಾಬ್ಲಮ್ ಆಗುವಂಥದ್ದು, ಕೋಪ ಬರುವಂಥದ್ದು, ಇವೆಲ್ಲವೂ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರೇತಾತ್ಮ ಏನಾದರೂ ಸೇರ್ಕೊಂಡಿತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನೀವು ಗುಣಪಡಿಸ್ಕೋಬೇಕು. ಕೆಲವೊಂದೊಂದು ಸಂದರ್ಭದಲ್ಲಿ ನೀವೇ ಹೇಗೆ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತೀನಿ. ಕೆಲವೊಂದೊಂದು ಸತಿ ನಾನು ಹೆಲ್ಪ್ ಮಾಡಿ ಕನ್ಸಲ್ಟೇಷನಿಗೆ ಕರೆದು ಕೆಲವೆಲ್ಲ ನಾನು ಹೇಳ್ಕೊಡ್ತೀನಿ. ಇನ್ನೊಂದೇನು ಅಂದರೆ, ಕೆಲವೊಂದೊಂದು ಸಂದರ್ಭದಲ್ಲಿ ಈ ಪ್ರೇತಾತ್ಮ ಯಾವಾಗ ದಬ್ಬಾಳಿಕೆ ಮಾಡಿ, ಈ ವ್ಯಕ್ತಿ ಅಂತಲೇ ಅಂದ್ಕೊಳ್ಳಿ, ಈ ವ್ಯಕ್ತಿದು ಹಾರ ಟೋಟಲಾಗಿ ಸೇರಿಕೊಂಡು ಎಲ್ಲ ವೀಕ್ ಆಗೋಗಿದೆ, ಇಷ್ಟು ಚೆನ್ನಾಗಿರೋ ಅಂತಹ ಹಾರ ಎಲ್ಲ ತುತ್ತಾಗಿ ಎಲ್ಲ ವೀಕ್ ಆಗೋಗಿದೆ ಅಂತ ಅಂದ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಬೇರೆಯವರ ಸಪೋರ್ಟ್ ಬೇಕು. ಅಂದರೆ ಫ್ಯಾಮಿಲಿಲಿ ನಾನು ಇದ್ದರೆ ನನ್ನ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಒಂದು ಗಂಡನಿಗೆ ಸಮಸ್ಯೆ ಅಂತ ಬಂದಾಗ ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ಆ ಥರ ಒಂದು 5-6 ಜನ ಸಪೋರ್ಟ್ ಬೇಕಾಗುತ್ತೆ. ನೀವು ನೋಡಿರ್ಬೋದು, ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಮೈ ಮೇಲೆ ಬಂದು ಮಾತಾಡಿದಾಗ ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಮಾಡುವಂಥ ಕೇಸಸ್ನ ನೀವು ನೋಡಿರ್ತೀರಿ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆ ಹಿಡ್ಕೊಂಡು ನಾವು ಅವರಿಗೆ ಸಮಾಧಾನ ಮಾಡಿ ಅವ್ರಿಗೆ ಒಂದು ನಾವೇನು ಹೇಳ್ತೀವಿ ಕೌನ್ಸಲಿಂಗ್ ಅಂತ ಹೇಳ್ತೀವಿ, ಅಥವಾ ಒಂದು ಗುರುಮುಖಾಂತರದಲ್ಲಿ ಮಾಡುವಂಥದ್ದೆಲ್ಲ ಕ್ರಮಗಳಿರುತ್ತೆ. ಸೊ ಕೆಲವ್ರನ್ನ ನೀವು ನೋಡಿರ್ಬೋದು, ಕೈಗೆ ಮುಡಿಬಳೆ ಹಾಕ್ಬಿಡೋದು, ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗುವಂಥದ್ದು, ಹಾಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿದ್ದೆ ಮಾತ್ರೆ ಕೊಡುವಂಥದ್ದು, ಇದನ್ನೆಲ್ಲ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾರೆ. ಬಟ್ ಅದು ದೇಹಕ್ಕೆ ಮಾತ್ರೆ ತಗೊಂಡಾಗ ಅಂದರೆ ದೇಹ ಕಾಮ್ ಆಗಿರುತ್ತೆ, ಬಟ್ ಆತ್ಮ ಎಲ್ಲೋ ಸಂಚಾರ ಆಗ್ತಾ ಇರುತ್ತೆ. ಹಾಗಾಗಿ ಈ ಥರ ಎಲ್ಲ ಹಲವಾರು ಸಮಸ್ಯೆಗಳಿರುತ್ತೆ. ಸಮಸ್ಯೆ ಅಂತ ಬಂದಾಗ ದೈಹಿಕವಾಗಿಯೂ ಇದೆ, ಈ ಜನ್ಮದೂ ಇದೆ, ಹಿಂದಿನ ಜನ್ಮದೂ ಇದೆ, ಅದೇ ಥರ ಆತ್ಮಗಳ ಸಮಸ್ಯೆನೂ ಇರುತ್ತೆ, ಜೊತೆಗೆ ಇನ್ನೊಂದು ದೇವತಾ ಶಕ್ತಿಗಳ ಸಮಸ್ಯೆನೂ ಇರುತ್ತೆ. ಯಾಕಂದರೆ ಹಿಂದಿನ ಜನ್ಮದಲ್ಲಿ ನಾವು ಯಾವುದಾದ್ರೂ ಕರ್ಮಗಳಲ್ಲಿ ಅರ್ಧ ಕಾರ್ಯಗಳನ್ನು ಬಿಟ್ಟಿದ್ರೆ, ಯಾವುದೋ ಒಂದು ಶಕ್ತಿಯನ್ನು ನಾವು ಪೂಜೆ ಮಾಡಿಕೊಂಡು ಆವಾಹನೆ ಮಾಡ್ಕೊಂಡು ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ, ಆ ಶಕ್ತಿಗೆ ನಾವು ಮುಕ್ತಿ ಕೊಡದೆ ಹೋಗಿದರೆ ಅದು ಈ ಜನ್ಮದಲ್ಲೂ ನಮಗೆ ಕಾಡುತ್ತೆ. ಸೊ ಈ ಥರ ಸಮಸ್ಯೆ ಅಂತ ಬಂದಾಗ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದು ಅಂದರೆ, ಸಮಸ್ಯೆ ಅಂತಂದಾಗ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಹೇಗೆ, ಏನು, ಎಲ್ಲಿ, ಹೇಗೆ, ಯಾವ ರೀತಿ ಪರಿಹಾರ ಅಂತ ಆ ಸಮಸ್ಯೆನ ಇಟ್ಕೊಂಡು ತಾವು ಸಾವಿಗೆ ಶರಣಾಗುವಂಥದ್ದು, ಕೆಲವರು ನೀವು ನೋಡ್ಬೋದು ಸೂಸೈಡ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಆ ಥರ ಎಲ್ಲ ಮಾಡ್ಕೊಳ್ಳೋದೆ ಈ ಥರ ಎಲ್ಲ ಒಂದು ಸ್ಪಿರಿಚುವಲ್ ಹೀಲಿಂಗು ಅಥವಾ ಆಧ್ಯಾತ್ಮಿಕದ ಮೊರೆ ಹೋದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಬಂದಿರುವಂತಹ ಹಲವಾರು ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇನ್ನು ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನು? ಪರಿಹಾರ ಏನು ಅಂತಂದಾಗ ನಾನು ಹೇಳಿದೆ, ಆ ದಬ್ಬಾಳಿಕೆಯಿಂದ ಅದು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ. ಆತ್ಮ, ಪ್ರೇತಾತ್ಮ ಇವರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿರುತ್ತೆ ಅಂತ. ಸೊ ಅಂತಹ ಸಂದರ್ಭದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಹಾಗೆ ನಮ್ಮ
ವಿಜಯ ಚಾನಲ್ನ ಯೂಟ್ಯೂಬಲ್ಲೂ ಈ ಕಾರ್ಯಕ್ರಮನ ಅಪ್ಲೋಡ್ ಮಾಡಿರ್ತಾರೆ. ಸೊ ಶೇರ್ ಮಾಡಿ, ಯಾಕಂದರೆ ತೊಂದರೆ ಅನುಭವಿಸ್ತಾ ಇರೋರು ಸುಮಾರು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ವಯಸ್ಸಾಗಿರ್ಬೋದು. ಸೊ ಆ ಥರ ಯಾವಾಗ ನಮ್ಮ ಮನಸ್ಸಿನ ಮೇಲೆ ಅವರು ಕಂಟ್ರೋಲ್ ಮಾಡಿದಾಗ ನಾವು ಮೆಂಟಲಿ ಸ್ಟೆಬಿಲಿಟಿ ಕಳ್ಕೊಂಡ್ಬಿಡ್ತೀವಿ, ಜೊತೆಗೆ ಅನಾರೋಗ್ಯ ಜಾಸ್ತಿ ಆಗ್ತಾನೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಇಂತಹ ವಿಚಾರಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ. ಕೆಲವೊಂದೊಂದು ಸಂದರ್ಭದಲ್ಲಿ ತಕ್ಷಣಕ್ಕೆ ಆದಾಗ ಕೆಲವು ಗೊತ್ತಾಗಿರುತ್ತೆ, ನೀವು ಮಾಡ್ಕೋಬೋದು. ಆದರೆ ಕೆಲವೆಲ್ಲ ಪರಿಹಾರಗಳು ತುಂಬ ಹಳೆಯದಾಗಿದ್ದರೆ, ತುಂಬ ನಮ್ಮದು ಎಲ್ಲ ಹೊರ ತುಂಬ ಡ್ಯಾಮೇಜ್ ಆಗಿ ತುಂಬ ವೀಕ್ ಆಗಿ ಹಾಸಿಗೆ ಹಿಡಿದು ತುಂಬ ಇದು ಮಾಡಿದ್ದಾರೆ ಅಂದಾಗ ನಮ್ಮಂಥವ್ರ ಮೊರೆ ಹೋಗಬೇಕು. ಒಂದು. ಎರಡನೇದಾಗಿ ಯಂತ್ರಗಳು, ಮಂತ್ರಗಳು, ತಂತ್ರಗಳು ಅಂದರೆ ನಮ್ಮ ಋಷಿಮುನಿಗಳು ಏನು ಹೇಳಿದ್ದಾರೆ ಅಂತಂದರೆ ದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಆಧ್ಯಾತ್ಮಿಕ ರೀತಿಯಲ್ಲಿ ಕೆಲವೊಂದೊಂದು ಪರಿಹಾರಗಳನ್ನ ನಾವು ಮಣಿಗಳಿಂದ, ಮಂತ್ರಗಳಿಂದ, ಔಷಧಿಗಳಿಂದ ನಾವು ಪರಿಹಾರ ಮಾಡ್ಕೋಬೇಕಂತೆ. ಹಾಗೇನೇ ಇಂಥದ್ನೆಲ್ಲ ಮಣಿಗಳಿಂದಾಗಿರ್ಬೋದು, ಮಂತ್ರಗಳಿಂದಾಗಿರ್ಬೋದು, ಅಥವಾ ಔಷಧಿಗಳು ಅಂತಂದರೆ ಕೆಲವೆಲ್ಲ ಆಯುರ್ವೇದ ಅಂತ ನಾವು ಏನು ಹೇಳ್ತೀವಿ, ಅಥವಾ ನಾವು ಹಲವಾರು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ಪರಿಹಾರ ಕ್ರಮಗಳು ಅಂತ. ಸೊ ಆ ಥರ ಮಾಡ್ಕೋಬೇಕು. ಕೆಲವ್ರು ಕೇಳ್ಬೋದು, ಏನು ಮೇಡಮ್ ಒಂದ್ಸತಿ ಬಂದ್ರೇನೆ ನಾವು ರಿಲೀಸ್ ಆಗಿಬಿಡುತ್ತಾ ಈ ಸ್ಪಿರಿಟ್ ರಿಲೀಸ್ಮೆಂಟು ಅಂತ ಕೇಳ್ತಾ ಇರ್ತಾರೆ. ಶಕ್ತಿಗಳು ಅಥವಾ ಯಾವುದೇ ಅದು ಪ್ರೇತಾತ್ಮ ಯಾವುದೇ ರಿಲೀಸ್ಮೆಂಟ್ ಆಗಬೇಕಾದ್ರೂ ತುಂಬ ಟೈಮ್ ಬೇಕು. ಈಗ ಒಂದು ಬಿಳಿ ಹಾಳೆ ಇರುತ್ತೆ, ಒಂದು ಕಪ್ಪು ಚುಕ್ಕೆಯಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಯಾವ ರೀತಿ ತೆಗಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನಾನು ಹೇಳಿದೆ ಕರ್ಮ ಸಿದ್ಧಾಂತದ ಮೇಲೇನೋ ಆಧಾರ ಆಗುತ್ತೆ. ಇವರು ಕರ್ಮಗಳು ಯಾವ ರೀತಿ ಇರುತ್ತೆ ಅಂತಲೂ ನೋಡಬೇಕು. ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಪರಿಹಾರ ಅಂತಂದರೆ, ಇವತ್ತಿನ ಪರಿಹಾರ ಅಂದರೆ ಈ ಸಮಸ್ಯೆಯಿಂದ ಹೊರಗಡೆ ಬರದೆ ಪರಿಹಾರ ಮಾಡುವಂಥದ್ದು ಅಂತ. ಹೋಗ್ಬಿಟ್ಟು ಎಲ್ಲೋ ಹೋಗಿ ಸೂಸೈಡ್ ಮಾಡ್ಕೊಳ್ಳುವಂಥದ್ದು, ಎಲ್ಲೋ ಹೋಗಿ ನೀರಿಗೆ ಬಿದ್ದು ಹೋಗುವಂಥದ್ದು, ಈ ಥರ ಎಲ್ಲವನ್ನು ಮಾಡ್ತಾರೆ. ಯಾಕಂದರೆ ಈ ಥರ ಎಲ್ಲ ನಾನು ನೋಡಿದ್ದೀನಿ ಕೇಸಸ್ಸು. ಯಾಕಂದರೆ ನಾನು ಹಾಸ್ಪಿಟ್ಲ್ ಫೀಲ್ಡಲ್ಲೇ ಇದ್ದವಳು. ಹಾಗಾಗಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಆಗದೇ ಇರುವಂತಹ ಕೇಸಸ್ ಯಾವುದಾದಿದ್ದರೆ, ಹಲವಾರು ವರ್ಷಗಳಿಂದ ನಾವು ನರಳ್ತಾ ಇದ್ದೀವಿ, ಮಾತ್ರೆಗಳು, ಇಂಜೆಕ್ಷನ್ಸ್ ಇವೆಲ್ಲ ತಗೊಂಡು ನನಗೆ ಪರಿಹಾರ ಆಗಿಲ್ಲ ಅಂದಾಗ ಖಂಡಿತವಾಗ್ಲೂ ನಾನು ಬಂದು ನೀವು ನೇರವಾಗಿ ಭೇಟಿ ಮಾಡ್ಬೋದು. ಯಾಕೆ ಅಂದರೆ ಲಾಸ್ಟ್ ಟೈಮ್ ಯಾರೋ ಒಬ್ಬರು ನನ್ನ ಬೇರೆ ಚಾನಲ್ನ ಕಾರ್ಯಕ್ರಮ ನೋಡಿಕೊಂಡು ಬಂದಿದ್ರು, ಅವರು ವೀಕ್ಷಕರು ಬಂದು ನೋಡಿ, ಅವರು ಕಂಟಿನ್ಯೂಸ್ ಇನೇಲರ್ ಅಂತ ನಾವು ಹೇಳ್ತೀವಿ, ವೀಸಿಂಗಿಗೆ ಅವರು ಫಾಸ್ಟ್ 8 ಇಯರ್ಸಿಂದ ಅವರು ಇನೇಲರ್ ಯೂಸ್ ಮಾಡ್ತಾ ಇದ್ರಂತ. ಸಾಲ್ಬುಟಮಾಲು ಆ ಥರ ಎಲ್ಲ ಬರುತ್ತೆ ಇನೇಲರು, ಜೊತೆಗೆ ಇದು ಸ್ಟೀರಾಯ್ಡ್ದೆಲ್ಲ ಡೆಕ್ಸಾಮೆಥಾಸೋನ್ ಅಂತ ಆ ಥರ ಎಲ್ಲ ತೊಗೊಂಡು ಆ್ಯಕ್ಚುಲಿ ಅವರು ಬಂದು ಒಂದು 6-7 ಸಿಟ್ಟಿಂಗ್ ಆದಮೇಲೆ ಈಗ ಅವರಿಗೆ ಹೀಲ್ ಆಗಿದ್ದಾರೆ. ಆ್ಯಕ್ಚುಲಿ ಬಂದು ಅದು ಬೇರೆ ಒಂದು ಶಕ್ತಿಯ ಸಮಸ್ಯೆ ಇದ್ದಿದ್ದು. ಹಾಗಾಗಿ ಪ್ರೇತಾತ್ಮ ಆಗಿರ್ಬೋದು, ಶಕ್ತಿಗಳಾಗಿರ್ಬೋದು, ಈ ಥರ ಮೈ ಹಿಡಿದವರು ಖಂಡಿತವಾಗ್ಲೂ ನನ್ನ ಕಾರ್ಯಕ್ರಮದ ಮುಖಾಂತರ ಯಾರಾದರೂ ನೋಡ್ತಾ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡ್ಬೋದು ಅಂತ ಹೇಳೋದೇ ಇವತ್ತು ನನ್ನ ಪರಿಹಾರ. ಹಾಗೆ ನಿಮ್ಮ ಜೊತೆಗೆ ನಿಮ್ಮ ಕುಲದೇವರು ಯಾರಿದ್ದಾರೆ, ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ, ನಿಮ್ಮ ಗ್ರಾಮ ದೇವರು ಯಾರಿದ್ದಾರೆ, ಅವರೆಲ್ಲರ ಸ್ಮರಣೆ ಮಾಡಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಈ ಕಾರ್ಯಕ್ರಮವನ್ನ ಟಿವಿಯಲ್ಲಿ ನೋಡಿಲ್ಲದೆ ಇದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಹುದು. ಜೊತೆಗೆ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಆಸೆ ಇದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಅವರು ಈ ರೀತಿಯಾದ ಕ್ಲಾಸಸ್ಗಳನ್ನ ಕೂಡ ಹ್ಯಾಂಡಲ್ ಮಾಡ್ತಾರೆ. ನೀವು ಕೂಡ ತರಗತಿಗಳನ್ನ ಅಟೆಂಡ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಗುರು ಪರಂಪರೆ ಕಾರ್ಯಕ್ರಮ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಾರ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.